ಓಂ ಶಾಂತಿ. ಸ್ವಲ್ಪ ಸಮಯಕ್ಕೋಸ್ಕರ ಈ ಭೌತಿಕ ಜಗತ್ತಿನಿಂದ ಮನಸ್ಸನ್ನು ದೂರ ಮಾಡಿಕೊಂಡು ಆಧ್ಯಾತ್ಮಿಕ ಲೋಕದ ಯಾತ್ರೆಯನ್ನು ಮಾಡೋಣ. ಅಂತರ್ಚಕ್ಷುವಿನಿಂದ, ಮನಸ್ಸಿನ ನೇತ್ರದಿಂದ ಸ್ವಯಂವನ್ನು ನೋಡಿಕೊಳ್ಳಿ. ನಾನು ಆತ್ಮ ಭ್ರುಕುಟಿಯ ಮಧ್ಯದಲ್ಲಿ ಪ್ರಕಾಶಮಯವಾಗಿ ಹೊಳೆಯುತ್ತಿರುವ ಆತ್ಮಜ್ಯೋತಿಯಾಗಿದ್ದೇನೆ. ನಾನು ಆತ್ಮ ಚೇತನ ಶಕ್ತಿಯಾಗಿದ್ದೇನೆ. ನಾನು ಆತ್ಮ ಈ ಶರೀರ ಅನ್ನುವ ಮಂದಿರದಲ್ಲಿರುವ ಚೈತನ್ಯ ಮೂರ್ತಿಯಾಗಿದ್ದೇನೆ. ಚೈತನ್ಯ ಮೂರ್ತಿಯಾದ ನಾನು ಈ ಶರೀರದಲ್ಲಿ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಬಂದಿದ್ದೇನೆ. ನನ್ನ ಪಾತ್ರವನ್ನು ಮುಗಿಸಿ ನನ್ನ ನಿಜ ಮನೆಯಾದ ಪರಮಧಾಮಕ್ಕೆ ಹೋಗಬೇಕಾಗಿದೆ. ನಾನು ಆತ್ಮ ನಿಧಾನವಾಗಿ ಸೂಕ್ಷ್ಮ ಶರೀರದ ಮೂಲಕ ಈ ಶರೀರದಿಂದ ಭಿನ್ನನಾಗುತ್ತಿದ್ದೇನೆ. ನಾನು ಆತ್ಮ ಶರೀರದಿಂದ ಭಿನ್ನನಾಗಿ ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಮೇಲೆ ಹಾರುತ್ತಿದ್ದೇನೆ. ನಾನು ಸೂಕ್ಷ್ಮ ದೇವತೆಯಾಗಿದ್ದೇನೆ. ಪ್ರಕಾಶಮಯವಾಗಿ ಬಿಳಿ ಬಣ್ಣದಲ್ಲಿ ಹೊಳೆಯುತ್ತಿರುವ ಸೂಕ್ಷ್ಮ ದೇವತೆಯಾದ ನಾನು ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಈ ಜಗತ್ತಿನಿಂದ ಭಿನ್ನನಾಗಿ ಮೇಲೆ ಹಾರುತ್ತಿದ್ದೇನೆ. ಸೂಕ್ಷ್ಮ ದೇವತೆಯಾದ ನನ್ನನ್ನು ಈ ದೇಹದ ಜಗತ್ತು, ದೇಹದ ಸಂಬಂಧಗಳು ಆಕರ್ಷಿಸಲು ಸಾಧ್ಯ ಇಲ್ಲ. ಈ ದೇಹದ ಜಗತ್ತಿನಿಂದ ದೂರ ಆಗಿ ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಮೇಲೆ ಹಾರುತ್ತ ಸೂರ್ಯ, ಚಂದ್ರ, ನಕ್ಷತ್ರ ಲೋಕವನ್ನೂ ದಾಟಿ ಸೂಕ್ಷ್ಮ ದೇವತೆಯಾದ ನಾನು ಸೂಕ್ಷ್ಮ ಲೋಕವನ್ನು ತಲುಪಿದ್ದೇನೆ. ಸೂಕ್ಷ್ಮ ಲೋಕದಲ್ಲಿ ಸೂಕ್ಷ್ಮ ದೇವತೆಯಾದ ನಾನು ಸರ್ವ ಪ್ರಕಾರದ ಬಂಧನದಿಂದ ಮುಕ್ತನಾಗಿದ್ದೇನೆ.
ಸೂಕ್ಷ್ಮ ಲೋಕದಲ್ಲಿ ನನಗೆ ದೇಹದ ಬಂಧನವೂ ಇಲ್ಲ, ಸಂಬಂಧಗಳ ಬಂಧನವೂ ಇಲ್ಲ, ಜಗತ್ತಿನ ಬಂಧನವೂ ಇಲ್ಲ. ನಾನು ನನ್ನ ಸಂಪೂರ್ಣ ಸ್ವರೂಪದಲ್ಲಿ ಸ್ಥಿತನಾಗಿದ್ದೇನೆ. ನನ್ನ ಸಂಪೂರ್ಣ ಸ್ವರೂಪ ನನ್ನನ್ನು ಸೂಕ್ಷ್ಮ ಲೋಕದಲ್ಲಿ ಆಹ್ವಾನ ಮಾಡುತ್ತಿದೆ. ನಾನು ಆತ್ಮ, ಬ್ರಹ್ಮ ತಂದೆಯ ಸಮಾನ, ಸಂಪನ್ನ ಮತ್ತು ಸಂಪೂರ್ಣ ಸ್ಥಿತಿಯ ಅನುಭವವನ್ನು ಸೂಕ್ಷ್ಮ ಲೋಕದಲ್ಲಿ ಮಾಡುತ್ತಿದ್ದೇನೆ. ನನ್ನ ಸಂಪೂರ್ಣ ಸ್ವರೂಪದ ಸ್ಥಿತಿಯಲ್ಲಿ ಸ್ಥಿತನಾಗಿರುವ ನಾನು ಪ್ರಕಾಶಮಯವಾಗಿ ಹೊಳೆಯುತ್ತಿರುವ ಸೂಕ್ಷ್ಮ ದೇವತೆಯಾಗಿದ್ದೇನೆ. ಸೂಕ್ಷ್ಮ ದೇವತೆಯಾದ ನಾನು ಬ್ರಹ್ಮ ತಂದೆಯ ಸಾನ್ನಿಧ್ಯದಲ್ಲಿದ್ದೇನೆ. ಬ್ರಹ್ಮ ತಂದೆಯ ಭ್ರುಕುಟಿಯ ಮಧ್ಯದಲ್ಲಿ ಜ್ಯೋತಿ ರೂಪದಲ್ಲಿ ಹೊಳೆಯುತ್ತಿರುವ ಮಹಾಜ್ಯೋತಿಯಾದ ಪರಮಾತ್ಮ ತಂದೆಯನ್ನು ನೋಡಿ ಆನಂದದ ಅನುಭವದಲ್ಲಿ ಮಗ್ನನಾಗಿದ್ದೇನೆ. ಸೂಕ್ಷ್ಮ ದೇವತೆಯಾದ ನನ್ನನ್ನು ಪರಮಾತ್ಮ ತಂದೆ ತಮ್ಮ ಸಮೀಪಕ್ಕೆ ಆಹ್ವಾನ ಮಾಡುತ್ತಿದ್ದಾರೆ. ನಾನು ಬಾಪ್ದಾದರವರ ಸಮೀಪದಲ್ಲಿ ಇದ್ದೇನೆ. ನಾನು ಪರಮಾತ್ಮ ತಂದೆಯ ಬಾಹುಗಳಲ್ಲಿ ಸಮಾವೇಶ ಆಗಿದ್ದೇನೆ. ಬಾಪ್ದಾದರವರ ಅಂಗ ಅಂಗದಿಂದ ಅಪಾರ ಶಕ್ತಿಯ ಕಿರಣಗಳು ನನ್ನ ಮೇಲೆ ಬೀಳುತ್ತಾ ಇದೆ. ಸೂಕ್ಷ್ಮ ದೇವತೆಯಾದ ನಾನು ಪರಮಾತ್ಮ ತಂದೆಯಿಂದ ಸರ್ವಶಕ್ತಿಗಳನ್ನು ಪಡೆದುಕೊಳ್ಳುತ್ತಿದ್ದೇನೆ. ಪರಮಾತ್ಮ ತಂದೆ ಬ್ರಹ್ಮ ತಂದೆಯ ನಯನದ ಮೂಲಕ ಬ್ರಹ್ಮ ತಂದೆಯ ಮಸ್ತಕದ ಮೂಲಕ ಸೂಕ್ಷ್ಮ ದೇವತೆಯಾದ ನನಗೆ ಅಪಾರ ಪವಿತ್ರತೆಯ ಶಕ್ತಿಯನ್ನು ನೀಡುತ್ತಿದ್ದಾರೆ. ಪರಮಾತ್ಮ ತಂದೆಯ ಭ್ರುಕುಟಿಯಿಂದ ಅವರ ನಯನದಿಂದ ಅನಂತ ಪವಿತ್ರತೆಯ ಕಿರಣಗಳು ನನ್ನ ಮೇಲೆ ಬೀಳುತ್ತಾ ಇದೆ. ಪರಮಾತ್ಮ ತಂದೆಯಿಂದ ಅನಂತ ಪವಿತ್ರತೆಯ ಶಕ್ತಿಯನ್ನು ಪಡೆದು ನಾನು ಆತ್ಮ,
ಪವಿತ್ರತೆಯ ಸೂಕ್ಷ್ಮ ದೇವತೆಯಾಗಿದ್ದೇನೆ. ಪವಿತ್ರತೆಯ ಪ್ರಕಾಶದಿಂದ ಹೊಳೆಯುತ್ತಿರುವ ಸೂಕ್ಷ್ಮ ದೇವತೆ ನಾನಾಗಿದ್ದೇನೆ. ಪರಮಾತ್ಮ ತಂದೆ ತಮ್ಮ ವರದಾನಿ ಹಸ್ತವನ್ನು ನನ್ನ ಶಿರದ ಮೇಲೆ ಇಟ್ಟಿದ್ದಾರೆ. ಬಾಪ್ ದಾದಾರವರ ಹಸ್ತದಿಂದ ಅನಂತ ಪವಿತ್ರತೆಯ ಕಿರಣಗಳು ನನ್ನಲ್ಲಿ ಸಮಾವೇಶವಾಗುತ್ತಿದೆ. ನಾನು ಪವಿತ್ರತೆಯ ಶಕ್ತಿಯಿಂದ ಸಂಪನ್ನನಾಗಿದ್ದೇನೆ. ಬಾಪ್ ದಾದಾರವರ ಸಮಾನ ಸಂಪನ್ನ ಮತ್ತು ಸಂಪೂರ್ಣ ಆತ್ಮನಾಗುತ್ತಿದ್ದೇನೆ. ಪರಮಾತ್ಮ ತಂದೆಯ ವರದಾನಿ ಹಸ್ತ ನನ್ನ ಶಿರದ ಮೇಲಿದೆ. ವರದಾತನಾದ ಪರಮಾತ್ಮ ತಂದೆ ನನಗೆ ಸರ್ವ ವರದಾನಗಳನ್ನು ನೀಡಿ ಸೂಕ್ಷ್ಮ ದೇವತೆಯಾದ ನನ್ನನ್ನು ತಮ್ಮ ಸಮಾನ ಮಾಸ್ಟರ್ ವರದಾತನನ್ನಾಗಿ ಮಾಡುತ್ತಿದ್ದಾರೆ. ವರದಾತನಿಂದ ಸರ್ವ ವರದಾನಗಳನ್ನು ಪಡೆದು ನಾನು ವರದಾನಿ ಆತ್ಮನಾಗಿದ್ದೇನೆ. ಜಗತ್ತಿನ ಸರ್ವ ಆತ್ಮರಿಗೂ ವರದಾನವನ್ನು ನೀಡುವಂತಹ ವರದಾನಿ ಮೂರ್ತಿ ನಾನಾಗಿದ್ದೇನೆ. ಬಾಪ್ ದಾದಾ ಸಾವಿರ ಭುಜವುಳ್ಳಂತಹ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆಯ ಸಾವಿರ ಹಸ್ತಗಳು ನನ್ನ ಶಿರದ ಮೇಲಿದೆ. ಪರಮಾತ್ಮ ತಂದೆ ತಮ್ಮ ಸಾವಿರ ಭುಜಗಳಲ್ಲಿ ನನ್ನನ್ನು ಸಮಾವೇಶ ಮಾಡಿಕೊಂಡು ನನ್ನ ರಕ್ಷಣೆಯನ್ನು ಮಾಡುತ್ತಿದ್ದಾರೆ. ಪರಮಾತ್ಮ ತಂದೆಯ ಸಾವಿರ ಹಸ್ತಗಳು ಸಾವಿರ ಭುಜಗಳು ನನಗೆ ಛತ್ರಛಾಯೆಯಾಗಿದೆ. ಪರಮಾತ್ಮನ ಛತ್ರಛಾಯೆಯಲ್ಲಿ ನಾನು ಸುರಕ್ಷಿತವಾಗಿದ್ದೇನೆ. ಪರಮಾತ್ಮ ತಂದೆಯ ಸಾವಿರ ಹಸ್ತಗಳಿಂದ ಅನಂತ ಶಕ್ತಿಯ ಕಿರಣಗಳು ಸೂಕ್ಷ್ಮ ದೇವತೆಯಾದ
ನನ್ನ ಸೂಕ್ಷ್ಮ ಶರೀರದ 4 ಕಡೆ ಹರಡುತ್ತಿದೆ. ನಾನು ಪರಮಾತ್ಮ ತಂದೆಯಿಂದ ಪ್ರಾಪ್ತಿಯಾಗುತ್ತಿರುವ ಸರ್ವಶಕ್ತಿಯ ಕಿರಣಗಳ ಮಧ್ಯದಲ್ಲಿ ಸುರಕ್ಷಿತವಾಗಿದ್ದೇನೆ. ಸರ್ವಶಕ್ತಿವಂತನ ಸರ್ವಶಕ್ತಿಯ ಕಿರಣಗಳು ನನ್ನ 4 ಕಡೆ ಹರಡುತ್ತಿದೆ. ಸರ್ವಶಕ್ತಿವಂತನ ಶಕ್ತಿಯ ಕಿರಣಗಳು ನನಗೆ ಛತ್ರಛಾಯೆಯಾಗಿದೆ. ಸರ್ವಶಕ್ತಿವಂತನ ಶಕ್ತಿಯ ಕಿರಣಗಳು ಜ್ವಾಲಾ ರೂಪದಲ್ಲಿ ನನ್ನ 4 ಕಡೆ ಹರಡಿದೆ. ಪರಮಾತ್ಮನ ಶಕ್ತಿಯ ಛತ್ರಛಾಯೆಯಲ್ಲಿ ನಾನು ಸುರಕ್ಷಿತವಾಗಿದ್ದೇನೆ. ಪರಮಾತ್ಮ ತಂದೆಯ ಶಕ್ತಿಯ ಕಿರಣದ ಜ್ವಾಲೆಯ ಸಮೀಪಕ್ಕೆ ಮಾಯೆ ಬರಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆಯ ಶಕ್ತಿಯ ಛತ್ರಛಾಯೆಯ ಒಳಗಡೆ ಇರುವ ಸೂಕ್ಷ್ಮ ದೇವತೆಯಾದ ನನ್ನ ಸಮೀಪಕ್ಕೆ ವಿಘ್ನಗಳು ಬರಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆಯ ಸರ್ವಶಕ್ತಿಯ ಕಿರಣಗಳ ಜ್ವಾಲೆ ನನ್ನ ಸೂಕ್ಷ್ಮ ದೇವತಾ ಸ್ವರೂಪದ 4 ಕಡೆ ಹರಡಿದೆ. ಆ ಶಕ್ತಿಯ ಜ್ವಾಲೆಯ ಸಮೀಪಕ್ಕೆ ಯಾವುದೇ ಪ್ರಕಾರದ ದುಷ್ಟ ಶಕ್ತಿ ಬರಲು ಸಾಧ್ಯ ಇಲ್ಲ. ಅಪವಿತ್ರ ಆತ್ಮರು ಪರಮಾತ್ಮ ತಂದೆಯ ಶಕ್ತಿಯ ಜ್ವಾಲೆಯ ಸಮೀಪಕ್ಕೆ ಬರಲು ಸಾಧ್ಯ ಇಲ್ಲ. ನಾನು ನಕಾರಾತ್ಮಕತೆಯಿಂದ ಸಂಪೂರ್ಣ ಸುರಕ್ಷಿತವಾಗಿದ್ದೇನೆ. ಪರಮಾತ್ಮನ ಛತ್ರಛಾಯೆಯಲ್ಲಿರುವ ನನ್ನ ಸಮೀಪಕ್ಕೆ ಈ ಜಗತ್ತಿನ ಪರಿಸ್ಥಿತಿಗಳು ಬರಲು ಸಾಧ್ಯ ಇಲ್ಲ. ನಾನು ಆತ್ಮ ಪರಮಾತ್ಮನ ಛತ್ರಛಾಯೆಯಲ್ಲಿರುವಂತಹ ಸೂಕ್ಷ್ಮ ದೇವತೆಯಾಗಿದ್ದೇನೆ. ಪರಮಾತ್ಮನ ಛತ್ರಛಾಯೆಯಲ್ಲಿರುವ ನಾನು ಈಗ ನನ್ನ ನಿಜ ಮನೆಯಾದ
ಪರಮಧಾಮಕ್ಕೆ ಹೋಗಬೇಕಾಗಿದೆ. ಸೂಕ್ಷ್ಮ ದೇವತೆಯಾದ ನಾನು ಪರಮಾತ್ಮನ ಛತ್ರಛಾಯೆಯಲ್ಲಿ ನನ್ನ ಸೂಕ್ಷ್ಮ ಶರೀರವನ್ನು ಬಿಟ್ಟು ಆತ್ಮ ಜ್ಯೋತಿಯ ರೂಪದಲ್ಲಿ ಸೂಕ್ಷ್ಮ ಲೋಕದಿಂದ ಮೇಲೆ ಹಾರುತ್ತಿದ್ದೇನೆ. ನಾನು ಆತ್ಮ ಸೂಕ್ಷ್ಮ ಲೋಕದಿಂದ ಮೇಲೆ ಹಾರುತ್ತಾ ನನ್ನ ನಿಜ ಮನೆಯಾದ ಪರಮಧಾಮವನ್ನು ತಲುಪಿದ್ದೇನೆ. ಆತ್ಮ ಜ್ಯೋತಿಯಾದ ನಾನು ಪರಮಧಾಮದಲ್ಲಿ ಪರಮ ಪವಿತ್ರ ಲೋಕದಲ್ಲಿ ಸಂಪೂರ್ಣ ಪವಿತ್ರ ಸ್ಥಿತಿಯ ಅನುಭವ ಮಾಡುತ್ತಿದ್ದೇನೆ. ಪವಿತ್ರ ಲೋಕವಾದ ಪರಮಧಾಮದಲ್ಲಿರುವ ಸಂಪೂರ್ಣ ಪವಿತ್ರತೆಯನ್ನು ನಾನು ಆತ್ಮ ಸ್ವಯಂನಲ್ಲಿ ಸಮಾವೇಶ ಮಾಡಿಕೊಂಡಿದ್ದೇನೆ. ನನ್ನ ನಿಜ ಮನೆಯಾದ ಪರಮಧಾಮದಲ್ಲಿ ನಾನು ಆತ್ಮ ನನ್ನ ನಿಜ ಪವಿತ್ರ ಸ್ವರೂಪದಲ್ಲಿ ಸ್ಥಿತನಾಗಿದ್ದೇನೆ. ಪವಿತ್ರತೆ ನನ್ನ ನಿಜ ಗುಣ ಆಗಿದೆ. ಪವಿತ್ರತೆ ನನ್ನ ಶಕ್ತಿಯಾಗಿದೆ. ಪವಿತ್ರ ಲೋಕದಲ್ಲಿ ಸಂಪೂರ್ಣ ಪವಿತ್ರತೆಯ ಶಕ್ತಿಯನ್ನು ಸ್ವಯಂನಲ್ಲಿ ಸಮಾವೇಶ ಮಾಡಿಕೊಂಡು ಪವಿತ್ರತೆಯ ಪ್ರಕಾಶದಿಂದ ಪ್ರಕಾಶಮಯವಾಗಿ ನಾನು ಆತ್ಮ ಹೊಳೆಯುತ್ತಿದ್ದೇನೆ. ಪವಿತ್ರತೆಯ ಶಕ್ತಿಯಿಂದ ಸಂಪನ್ನನಾದ ನಾನು ಪವಿತ್ರತೆಯ ಸಾಗರನಾದ ಮಹಾಜ್ಯೋತಿಯಾದ ಪರಮಾತ್ಮ ತಂದೆಯ ಸಾನ್ನಿಧ್ಯದಲ್ಲಿ ಸ್ಥಿತನಾಗಿದ್ದೇನೆ. ಮಹಾಜ್ಯೋತಿಯಾದ ಪರಮಾತ್ಮ ತಂದೆಯನ್ನು ನೋಡುತ್ತಾ ಜಗತ್ತನ್ನೇ ಮರೆತಿರುವ ಪವಿತ್ರ ಆತ್ಮ ನಾನು. ಆತ್ಮ ಜ್ಯೋತಿಯ ಸ್ವರೂಪದಲ್ಲಿ ಸ್ಥಿತ ಆಗಿರುವ ಪವಿತ್ರ ಆತ್ಮನಾದ ನನಗೆ ಪರಮಾತ್ಮ ತಂದೆ ಮಾತ್ರ ಸರ್ವ ಸಂಬಂಧಿಯಾಗಿದ್ದಾರೆ. ಪರಮಧಾಮದಲ್ಲಿ ಪವಿತ್ರತೆಯ ಸಾಗರನಾದ ಮಹಾಜ್ಯೋತಿಯಾದ ಪರಮಾತ್ಮ ತಂದೆ ಮತ್ತು
ಪವಿತ್ರ ಆತ್ಮನಾದ ನಾನು ಇಬ್ಬರೇ ಇದ್ದೇವೆ. ಇಲ್ಲಿ ಮೂರನೆಯವರು ಯಾರೂ ಇಲ್ಲ. ಪವಿತ್ರ ಸ್ವರೂಪ ಆತ್ಮನಾದ ನಾನು ಪವಿತ್ರತೆಯ ಸಾಗರನಾದ ಪರಮಾತ್ಮ ತಂದೆಯನ್ನು ನೋಡುತ್ತಾ ಪವಿತ್ರತೆಯ ಸಾಗರನ ಪವಿತ್ರ ಕಿರಣಗಳಲ್ಲಿ ಸಮಾವೇಶ ಆಗಿದ್ದೇನೆ. ಪವಿತ್ರತೆಯ ಸಾಗರನಲ್ಲಿ ಸಮಾವೇಶ ಆಗಿ ನಾನು ಆತ್ಮ ಅಪವಿತ್ರತೆಯಿಂದ ಮುಕ್ತನಾಗಿದ್ದೇನೆ, ಪಾಪದಿಂದ ಮುಕ್ತನಾಗಿದ್ದೇನೆ. ಪವಿತ್ರತೆಯ ಸಾಗರನ ಪವಿತ್ರ ಶಕ್ತಿಯಿಂದ ನಾನು ಶುದ್ಧ ಮತ್ತು ಪವಿತ್ರ ಆತ್ಮನಾಗಿದ್ದೇನೆ. ಪವಿತ್ರತೆಯ ಸಾಗರನಿಂದ ಪವಿತ್ರ ಕಿರಣಗಳನ್ನು ಪಡೆಯುತ್ತಾ ನಾನು ಆತ್ಮ ಮಹಾಜ್ಯೋತಿಯಾದ ಪರಮಾತ್ಮ ತಂದೆಯ ಸಮೀಪಕ್ಕೆ ಹೋಗುತ್ತಿದ್ದೇನೆ. ಪವಿತ್ರತೆಯ ಸಾಗರನಾದ ಪರಮಾತ್ಮ ತಂದೆಯ ಅತೀ ಸಮೀಪದಲ್ಲಿ ಪವಿತ್ರತೆಯ ಸಾಗರನ ಕೆಳಗಡೆ ಪವಿತ್ರ ಆತ್ಮನಾದ ನಾನು ವಿರಾಜಮಾನನಾಗಿದ್ದೇನೆ. ಪವಿತ್ರತೆಯ ಸಾಗರನಾದ ಪರಮಾತ್ಮ ತಂದೆಯಿಂದ ಪವಿತ್ರತೆಯ ಶಕ್ತಿಯ ಮಳೆ ನನ್ನ ಮೇಲೆ ಸುರಿಯುತ್ತಿದೆ. ನಾನು ಅನಂತ ಪವಿತ್ರತೆಯ ಕಿರಣಗಳನ್ನು ಪಡೆದು ಸಂಪೂರ್ಣ ಪವಿತ್ರ ಆತ್ಮನಾಗಿದ್ದೇನೆ. ಪವಿತ್ರತೆಯ ಸಾಗರನ ಪವಿತ್ರ ಕಿರಣಗಳು ನನ್ನ ಮೇಲೆ ಬೀಳುತ್ತಾ ಇದೆ. ನಾನು ಆತ್ಮ ಪವಿತ್ರತೆಯ ಕಿರಣಗಳನ್ನು ಸ್ವಯಂನಲ್ಲಿ ಸಮಾವೇಶ ಮಾಡಿಕೊಳ್ಳುತ್ತಿದ್ದೇನೆ. ಪವಿತ್ರತೆಯ ಸಾಗರ ಆಗಿರುವ ಪರಮಾತ್ಮ ತಂದೆ ನನ್ನ ಮೇಲೆ ಛತ್ರ ಛಾಯೆ ರೂಪದಲ್ಲಿ ನಿಂತಿದ್ದಾರೆ. ನಾನು ಆತ್ಮ ಪರಮಾತ್ಮನ ಛತ್ರ ಛಾಯೆಯಲ್ಲಿದ್ದೇನೆ. ಪವಿತ್ರತೆಯ ಸಾಗರನ ಪವಿತ್ರತೆಯ ಶಕ್ತಿಯ ಕಿರಣಗಳು ಆತ್ಮನಾದ ನನ್ನ ನಾಲ್ಕೂ ಕಡೆ ಹರಡುತ್ತಿದೆ. ಪವಿತ್ರತೆಯ ಶಕ್ತಿಯ ಕಿರಣಗಳ ಮಧ್ಯದಲ್ಲಿ ನಾನು ಆತ್ಮ ಸುರಕ್ಷಿತನಾಗಿದ್ದೇನೆ. ಪವಿತ್ರತೆಯ ಸಾಗರನ ಪವಿತ್ರ ಕಿರಣಗಳು
ಆತ್ಮನಾದ ನನ್ನ ಸುತ್ತ ಛತ್ರ ಛಾಯೆಯ ರೂಪದಲ್ಲಿ ಹರಡಿದೆ. ಪರಮಾತ್ಮನ ಛತ್ರ ಛಾಯೆಯಲ್ಲಿ ಸಂಪೂರ್ಣ ಸುರಕ್ಷಿತ ಸ್ಥಿತಿಯ ಅನುಭವವನ್ನು ನಾನು ಮಾಡುತ್ತಿದ್ದೇನೆ. ಪವಿತ್ರತೆಯ ಶಕ್ತಿಯ ಸಮೀಪಕ್ಕೆ ಅಪವಿತ್ರತೆಯ ಶಕ್ತಿ ಬರಲು ಸಾಧ್ಯ ಇಲ್ಲ. ನಾನು ಆತ್ಮ, ಪರಮಾತ್ಮನ ಪವಿತ್ರತೆಯ ಶಕ್ತಿಯ ಛತ್ರಛಾಯೆಯಲ್ಲಿ ಸುರಕ್ಷಿತ ಸ್ಥಿತಿಯ ಅನುಭವವನ್ನು ಮಾಡುತ್ತಾ ಮಹಾಜ್ಯೋತಿಯಾದ ಪರಮಾತ್ಮ ತಂದೆಯನ್ನು ಈ ಪಂಚತತ್ವದ ಲೋಕಕ್ಕೆ ಆಹ್ವಾನ ಮಾಡುತ್ತಿದ್ದೇನೆ. ಪವಿತ್ರತೆಯ ಸಾಗರನಾದ ಪರಮಾತ್ಮ ತಂದೆ ಮತ್ತು ಪವಿತ್ರ ಆತ್ಮನಾದ ನಾನು ಪರಮಧಾಮವನ್ನು ದಾಟಿ ಪುನಃ ಸೂಕ್ಷ್ಮ ಲೋಕವನ್ನು ತಲುಪಿದ್ದೇವೆ. ಪರಮಾತ್ಮ ತಂದೆ ಸೂಕ್ಷ್ಮ ಲೋಕದಲ್ಲಿ ಪುನಃ ಬ್ರಹ್ಮ ತಂದೆಯ ಭ್ರುಕುಟಿಯ ಮಧ್ಯದಲ್ಲಿ ವಿರಾಜಮಾನ ಆಗಿದ್ದಾರೆ. ಪವಿತ್ರ ಆತ್ಮನಾದ ನಾನು ಪುನಃ ನನ್ನ ಸೂಕ್ಷ್ಮ ಶರೀರವನ್ನು ಧಾರಣೆ ಮಾಡಿಕೊಂಡಿದ್ದೇನೆ. ಸೂಕ್ಷ್ಮ ದೇವತೆಯಾದ ನಾನು ಶಿವ ತಂದೆ ಮತ್ತು ಬ್ರಹ್ಮ ತಂದೆಯ ಜೊತೆಗೆ ಸೂಕ್ಷ್ಮ ಲೋಕವನ್ನೂ ದಾಟಿ ಪುನಃ ಈ ಪಂಚತತ್ವದ ಲೋಕಕ್ಕೆ ಬರುತ್ತಿದ್ದೇವೆ. ಪರಮಾತ್ಮ ತಂದೆಯ ಜೊತೆ ಸೂಕ್ಷ್ಮ ದೇವತೆಯಾದ ನಾನು ಈ ಸಾಕಾರ ಸೃಷ್ಟಿಯಲ್ಲಿ ನನ್ನ ಸಾಕಾರಿ ಮನೆಯ ಮೇಲಿದ್ದೇನೆ. ಬಾಪ್ದಾದ ತಮ್ಮ ಪವಿತ್ರತೆಯ ಶಕ್ತಿಯ ಕಿರಣವನ್ನು ನನ್ನ ಮನೆಯ ಮೇಲೆ ನಿಂತು ನನ್ನ ಮನೆಯ ಸುತ್ತ ಹರಡಿಸುತ್ತಿದ್ದಾರೆ. ಪರಮಾತ್ಮ ತಂದೆಯಿಂದ ಹೊರಟಂತಹ ಪವಿತ್ರತೆಯ ಶಕ್ತಿಯ ಕಿರಣಗಳು ನನ್ನ ಮನೆಯ ಸುತ್ತ ಛತ್ರ ಛಾಯೆಯ ರೂಪದಲ್ಲಿ ಹರಡಿದೆ. ಪರಮಾತ್ಮ ತಂದೆಯಿಂದ ಹೊರಟಂತಹ ಪವಿತ್ರತೆಯ ಶಕ್ತಿಯ ಕಿರಣಗಳು ನನ್ನ ಮನೆಯ ಸುತ್ತ ಜ್ವಾಲೆಯ ರೂಪದಲ್ಲಿ ಉರಿಯುತ್ತಾ ಇದೆ. ಆ ಪವಿತ್ರತೆಯ ಜ್ವಾಲೆ
ನನ್ನ ಮನೆಯನ್ನು ಛತ್ರ ಛಾಯೆಯಾಗಿ ರಕ್ಷಣೆ ಮಾಡುತ್ತಿದೆ. ಯಾವುದೇ ಅಪವಿತ್ರ ಶಕ್ತಿ, ದುಷ್ಟ ಶಕ್ತಿ, ಯಾವುದೇ ಪ್ರಕಾರದ ವಿಘ್ನಗಳು ನನ್ನ ಮನೆಯ ಸಮೀಪಕ್ಕೆ ಬರಲು ಸಾಧ್ಯ ಇಲ್ಲ. ಪವಿತ್ರತೆಯ ಶಕ್ತಿಯಿಂದ ನನ್ನ ಮನೆ ಸುರಕ್ಷಿತವಾಗಿದೆ. ಸೂಕ್ಷ್ಮ ದೇವತೆಯಾದ ನಾನು ಶಿವ ತಂದೆ ಮತ್ತು ಬ್ರಹ್ಮ ತಂದೆಯ ಜೊತೆ ನನ್ನ ಮನೆಯ ಒಳಗಡೆ ಪ್ರವೇಶಿಸುತ್ತಿದ್ದೇನೆ. ಪರಮಾತ್ಮ ತಂದೆಯಿಂದ ಹೊರಟಂತಹ ಪವಿತ್ರತೆಯ ಶಕ್ತಿಯ ಕಿರಣಗಳು ನನ್ನ ಇಡೀ ಮನೆಯ ಒಳಗಡೆ ಹರಡುತ್ತಿದೆ. ಪರಮಾತ್ಮ ತಂದೆಯ ಪವಿತ್ರತೆಯ ಕಿರಣಗಳಿಂದ ನನ್ನ ಮನೆ ಶುದ್ಧ ಪವಿತ್ರ ಮನೆಯಾಗುತ್ತಿದೆ. ಪವಿತ್ರತೆಯ ಶಕ್ತಿಯ ಪ್ರಕಂಪನದಿಂದ ನನ್ನ ಮನೆಯೇ ಮಂದಿರವಾಗಿದೆ. ಪವಿತ್ರತೆಯ ಸಾಗರನ ಪವಿತ್ರತೆಯ ಶಕ್ತಿಯ ಕಿರಣಗಳು ನನ್ನ ಮನೆಯಲ್ಲಿರುವ ಸರ್ವ ಆತ್ಮರ ಮೇಲೆ ಛತ್ರ ಛಾಯೆಯ ರೂಪದಲ್ಲಿ ಹರಡುತ್ತಿದೆ. ಪರಮಾತ್ಮ ತಂದೆಯ ಪವಿತ್ರತೆಯ ಶಕ್ತಿಯ ಕಿರಣಗಳು ನನ್ನ ಮನೆಯಲ್ಲಿರುವ ಸರ್ವ ಆತ್ಮರನ್ನು ಛತ್ರ ಛಾಯೆಯ ರೂಪದಲ್ಲಿ ರಕ್ಷಣೆ ಮಾಡುತ್ತಾ ಇದೆ. ಪರಮಾತ್ಮ ತಂದೆಯ ಪವಿತ್ರತೆಯ ಶಕ್ತಿಯ ಕಿರಣಗಳು ನನ್ನ ಶರೀರದ 4 ಕಡೆ ಹರಡುತ್ತಿದೆ. ಬಾಪ್ದಾದ ತಮ್ಮ ಪವಿತ್ರತೆಯ ಶಕ್ತಿಯಿಂದ ನನ್ನನ್ನು ರಕ್ಷಣೆ ಮಾಡುತ್ತಿದ್ದಾರೆ. ನಾನು ಪರಮಾತ್ಮ ತಂದೆಯ ಪವಿತ್ರತೆಯ ಛತ್ರಛಾಯೆಯ ಒಳಗಡೆ ಸಂಪೂರ್ಣ ಸುರಕ್ಷಿತನಾಗಿದ್ದೇನೆ. ಪರಮಾತ್ಮ ತಂದೆಯ ಛತ್ರಛಾಯೆಯ ಅನುಭವವನ್ನು ಮಾಡುತ್ತಾ ಸೂಕ್ಷ್ಮ ದೇವತೆಯಾದ ನಾನು ಪರಮಾತ್ಮ ತಂದೆಯ ಜೊತೆಗೆ ಇಡೀ ವಿಶ್ವದ ಗ್ಲೋಬ್ನ ಮೇಲೆ ಹೋಗಿ ನಿಂತಿದ್ದೇನೆ. ಪರಮಾತ್ಮ ತಂದೆ ಇಡೀ ಜಗತ್ತಿನಲ್ಲಿರುವ ಸರ್ವ ಆತ್ಮರ ಮೇಲೆ ತಮ್ಮ ಪವಿತ್ರತೆಯ ಶಕ್ತಿಯ ಪ್ರಕಂಪನವನ್ನು ಹರಡಿಸುತ್ತಿದ್ದಾರೆ. ಸೂಕ್ಷ್ಮ ದೇವತೆಯಾದ ನಾನು ಪರಮಾತ್ಮ ತಂದೆಯ ಜೊತೆ ಜಗತ್ತಿನ 4 ಕಡೆ ಸರ್ವ ಆತ್ಮರ ಮೇಲೆ ಪವಿತ್ರತೆಯ ಕಿರಣಗಳನ್ನು ಹರಡಿಸುತ್ತಿದ್ದೇನೆ. ಜಗತ್ತಿನಲ್ಲಿರುವ ದುಃಖಿ ಆತ್ಮರು, ರೋಗಿಗಳು, ಕಷ್ಟದಲ್ಲಿರುವ ಆತ್ಮರು ಈ ಪವಿತ್ರತೆಯ ಶಕ್ತಿ
ಶಕ್ತಿಯ ಪ್ರಕಂಪನವನ್ನು ಪಡೆದು ಪರಮಾತ್ಮ ತಂದೆಯ ಪವಿತ್ರತೆಯ ಶಕ್ತಿಶಾಲಿ ಪ್ರಕಂಪನದ ಒಳಗಡೆ ಸುರಕ್ಷಿತ ಸ್ಥಿತಿಯ ಅನುಭವ ಮಾಡುತ್ತಿದ್ದಾರೆ. ಪವಿತ್ರತೆಯ ಪ್ರಕಂಪನಗಳು ಇಡೀ ವಿಶ್ವದ 4 ಕಡೆ ಹರಡಿದೆ. ಪವಿತ್ರತೆಯ ಶಕ್ತಿ ಇಡೀ ಜಗತ್ತನ್ನೇ ಶುದ್ಧ ಮಾಡುತ್ತಿದೆ. ಪವಿತ್ರತೆಯ ಪ್ರಕಂಪನದಿಂದ ಜಗತ್ತೇ ಪವಿತ್ರವಾಗುತ್ತಿದೆ. ಈ ಸೃಷ್ಟಿ ಪುನಃ ಪಾವನ ಜಗತ್ತಾಗಿ ಪರಿವರ್ತನೆ ಆಗುತ್ತಾ ಇದೆ. ಪಂಚತತ್ವಗಳೂ ಕೂಡ ಪವಿತ್ರತೆಯ ಪ್ರಕಂಪನದಿಂದ ಶುದ್ಧ ಮತ್ತು ಪವಿತ್ರವಾಗುತ್ತಿದೆ. ಸರ್ವ ಆತ್ಮರು ಪವಿತ್ರತೆಯ ಪ್ರಕಂಪನವನ್ನು ಪಡೆದು ಅಶುದ್ಧತೆಯಿಂದ ಮುಕ್ತ ಆಗಿದ್ದಾರೆ. ಜಗತ್ತಿನಲ್ಲಿರುವ ಸರ್ವ ಆತ್ಮರು ಪವಿತ್ರರಾಗಿದ್ದಾರೆ. ಎಲ್ಲರೂ ದುಃಖದಿಂದ ಮುಕ್ತ ಆಗಿದ್ದಾರೆ, ರೋಗದಿಂದ ಮುಕ್ತ ಆಗಿದ್ದಾರೆ. ಸರ್ವ ಆತ್ಮರು ಪವಿತ್ರತೆಯ ಪ್ರಕಂಪನದಲ್ಲಿ ಸುರಕ್ಷಿತ ಸ್ಥಿತಿಯ ಅನುಭವ ಮಾಡುತ್ತಿದ್ದಾರೆ. ಇಡೀ ವಿಶ್ವವೇ ಪವಿತ್ರತೆಯ ಛತ್ರಛಾಯೆಯಲ್ಲಿ ಸುರಕ್ಷಿತವಾಗಿದೆ. ಪವಿತ್ರತೆಯ ಶಕ್ತಿ ಜಗತ್ತನ್ನೇ ರಕ್ಷಣೆ ಮಾಡುತ್ತಾ ಇದೆ. ನಾನು ಆತ್ಮ ಸ್ವಯಂ ಪರಮಾತ್ಮ ತಂದೆಯ ಸಮಾನ. ಪವಿತ್ರತೆಯ ಶಕ್ತಿಯಿಂದ ಸಂಪನ್ನನಾಗಿದ್ದೇನೆ. ನಾನು ಆತ್ಮ ಪವಿತ್ರತೆಯ ಸಾಗರನಾದ ಪರಮಾತ್ಮ ತಂದೆಯ ಜೊತೆ ನಿರಂತರ ಸ್ಥಿತ ಆಗಿ ಇಡೀ ಜಗತ್ತಿನಲ್ಲಿ ಪವಿತ್ರತೆಯ ಪ್ರಕಂಪನವನ್ನು ಹರಡಿಸಿ ಇಡೀ ವಿಶ್ವವನ್ನೇ ಪವಿತ್ರ ಲೋಕವನ್ನಾಗಿ ಮಾಡುತ್ತಿದ್ದೇನೆ. ಈಗ ಪುನಃ ಪವಿತ್ರ ಜಗತ್ತಿನ ಸ್ಥಾಪನೆ ಆಗುತ್ತಿದೆ. ಸರ್ವ ಆತ್ಮರು ಪವಿತ್ರರಾಗುತ್ತಿದ್ದಾರೆ. ನಾನು ಪವಿತ್ರತೆಯ ಸೂಕ್ಷ್ಮ ದೇವತೆಯಾಗಿದ್ದೇನೆ. ಪವಿತ್ರತೆಯ ಶಕ್ತಿಯಿಂದ ಸಂಪನ್ನ ಆದಂತಹ ಪವಿತ್ರತೆಯ ದೇವತೆ ನಾನಾಗಿದ್ದೇನೆ. ಓಂ ಶಾಂತಿ.